ಏನು ಕೀ ಇಲ್ಲ 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 ಕನಸಿನ ತಾರೆಗಳೇ
ನನ್ನ ಗುರುವೃಂದವರೇ, ಅದು ನನ್ನ ಸಹೋದ್ಯೋಗಿ ಮಿತ್ರರೇ, ನಿಮ್ಮದು ಇವಾಗ ಎಷ್ಟು ಟೀಚರ್ ಒಪಿನಿಯನ್ ಅಂತಂದ್ರಲ್ಲ, ಅದು ಗುರುವಂದನ ಕಾರ್ಯಕ್ರಮ ಇರೋದ್ರಿಂದ ಜಾಸ್ತಿ ನಿಮಗೆ ಅಲ್ಲಿ ಬೈಯೋದಿರುತ್ತೆ. ನೆಕ್ಸ್ಟ್ ಗುರುವಂದನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬೈಕಂತೀವಿ. ಸೊ ಅದಕ್ಕೋಸ್ಕರ ಇದು ಸ್ಟಾಪ್ ಇದನ್ನು ನಮ್ಮ ಒಪಿನಿಯನ್ ಏನೈತಲ್ಲ ಒಪಿನಿಯನ್ ಇದನ್ನು ಮಾಡಿ ಸ್ಟಾಪ್ ಫುಲ್ ಸ್ಟಾಪ್ ಇತ್ತು. ಸೊ ನನ್ನ ಪರ್ಸನಲ್ ಇನಿಷಿಯೇಟಿವ್ಸಿಂದ ಒಂದೆರಡು ಲಾಸ್ಟ್ ಇಯರಿಂದ ಒಂದು ಇನಿಷಿಯೇಟಿವ್ ಮಾಡಿದ್ವಿ, ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತೇಳಿ. ಸೊ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತಂದರೆ ಮೋಸ್ಟ್ಲಿ ನಿಮ್ಗೆ ಅನಿಸ್ಬೋದು ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂತೇಳಿ. ಲಾಸ್ಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ನ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ನಿಮ್ಮನೆ ಸ್ಕೂಲ್ ಎಲ್ಲ ಟೀಚರ್ಸ್ ಏನಂತಂದರೆ ಬಿಡಿ ಟೀಚರ್ಸ್ ಏನು ನಡೀತಾರೆ ಅಂದರೆ ಅವ್ರಿಗೆ ನಾವು ಏನು ಮಾಡೋದು ನಡೀತದೆ ಅಂತೇಳಿ. ಸೊ ಅವರ್ ಆಸ್ಪೆಕ್ಟ್ ನಿಮ್ಮ ಪ್ರತಿ ಆರ್ಟಿಕಲ್ ಆಗಿರ್ಬೋದು, ಸ್ಟೂಡೆಂಟ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ನಿಮ್ಮ ಪಾರ್ಟಿಸಿಪೇಷನ್ಸ್ ಆಗಿರ್ಬೋದು, ಸ್ಟಡಿ ಮಾಡೋದಾಗಿರ್ಬೋದು, ನಿಮ್ಮ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಮತ್ತು ರೋಮರ್ಲೆಸ್ ನಿಮ್ಮ ಮೇಲೆ ಅಪ್ಲಿಕೇಶನ್ಸ್ ಏನೋ ಬರ್ತಿರೋ ಪ್ರತಿಯೊಂದು ಆಸ್ಪೆಕ್ಟಲ್ಲಿ ಅಂದರೆ ಅದ್ರದ್ದು ಏನಾಗುತ್ತೆ ಅಂದರೆ ಒಂದು ನಮ್ದೇನಂತ ಸಣ್ಣ ವೀಕ್ನೆಸ್ ತಕ್ಕ ಇರಬಾರ್ದು ಅನ್ನೋ ಉದ್ದೇಶ ಅಂಥ ಒಂದು ಆಸ್ಪೆಕ್ಟಲ್ಲಿ ಸ್ಟೂಡೆಂಟ್ ಅಬ್ಸರ್ವ್ ಮಾಡಿ ನಿಮ್ದು ಫ್ಯಾಕಲ್ಟಿನ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಯಾರಾದರೂ ಆ ಥರ ಕ್ಯಾರೆಕ್ಟರ್ ಏನು ಸಿಗ್ತಾ ಅಂದರೆ ನಮಗೆ ಒಂದು ರೆಕಮೆಂಡೇಶನ್ಸ್ ಮಾಡಿ ಅಂತೇಳಿ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನಮಗೆ ಈ ವರ್ಷದಲ್ಲಿ 2021, 2025, 2026ರಲ್ಲಿ ಟೋಟ್ಲು 20 ಜನ ಟೀಚರ್ಸ್ ಇದ್ದಾರೆ. 20 ಜನ ಟೀಚರ್ಸಲ್ಲಿ ಬಾಯ್ಸ್ಗೆ 18 ಜನ ರೆಕಮೆಂಡ್ ಮಾಡಿದ್ದಾರೆ. ಬಾಯ್ಸ್ಗೆ 18 ಜನ ಟೀಚರ್ಸ್ ರೆಕಮೆಂಡ್ ಮಾಡಿದ್ದಾರೆ. 2 ಟೀಚರ್ಸ್ ಯಾರು ಬಾಯ್ಸಲ್ಲಿ ಎಲಿಜಿಬಿಲಿಟಿ ಇಲ್ಲ ಅಂತೇಳಿ ಯಾವುದೋ ಸಜೆಷನ್ ಕೊಟ್ಟಿದ್ದಾರೆ. ಅಂದರೆ ಬಾಯ್ಸಲ್ಲಿ ಯಾರು ಸ್ಟೂಡೆಂಟ್ ಆಫ್ ಇಯರ್ಸ್ ಎಲಿಜಿಬಿಲಿಟಿ ಇಲ್ಲ ಅಂತೇಳಿ. ಬಟ್ ರಿಮೈನಿಂಗ್ 15 ಜನ ಅವರು ಬಾಯ್ಸನ್ನು ಸಜೆಷನ್ಸ್ ಮಾಡಿದ್ದಾರೆ. ದೆನ್ ಅದಾದಮೇಲೆ ಗರ್ಲ್ಸ್ಗಾದ್ರೂ ಅಷ್ಟೇ, ಗರ್ಲ್ಸ್ 20 ಜನ ಟೀಚರ್ಸ್ ರೆಕಮೆಂಡ್ ಮಾಡಿರೋದ್ರಲ್ಲಿ 16 ಜನ ಗರ್ಲ್ಸನ್ನು ರೆಕಮೆಂಡ್ ಮಾಡಿದ್ದೀನಿ. 4 ಜನ ಟೀಚರ್ಸು ಬಾಯ್ಸ್ ಗರ್ಲ್ಸ್ ಯಾರು ಸ್ಟೂಡೆಂಟ್ ಆಫ್ ದಿ ಇಯರ್ಗೆ ಎಲಿಜಿಬಿಲಿಟಿ ಇಲ್ಲ ಅಂತೇಳಿ ಅವ್ರು ರೆಕಮೆಂಡ್ ಮಾಡಿದ್ದಾರೆ. ಅದರಲ್ಲಿ ಈ ಬಾಯ್ಸಲ್ಲಿ ಹೈಯೆಸ್ಟ್ ನಾಮಿನೇಟ್ ಆಗಿರೋದು ಅಂತಂದರೆ ನಾನು ಸೀಕ್ವೆನ್ಸಲ್ಲಿ ಫಸ್ಟಿಗೆ ದಯಾನಂದ ಅವರು ಕೂಡ ರೆಕಮೆಂಡ್ ಆಗಿದ್ದಾರೆ. ಸುಜಯ್ ಮತ್ತು ಸುದೀಪ ಸಿ ಅಂತೇಳಿ. ಸೊ ದರ್ಶನ್ ಯು ಈ 4 ಜನ ರೆಕಮೆಂಡ್ ಆಗಿದ್ದಾರೆ. ಇದರಲ್ಲಿ ಹೈಯೆಸ್ಟ್ ವೋಟಿಂಗ್ ತಗೊಂಡಿರೋ ನಾಮಿನೇಟ್ ಆಗಿರೋದು ಅಂತಂದರೆ ದರ್ಶನ್ ಯು. 20 ಜನ 15 ಜನ ಸ್ಟೂಡೆಂಟ್ ಟೀಚರ್ಸಲ್ಲಿ ಅವ್ರನ್ನ 15 ಜನ ಟೀಚರ್ಸ್ ನಾಮಿನೇಟ್ ಮಾಡಿದ್ದಾರೆ. ಇವ್ರನ್ನ ನಾನು ಪರ್ಸ್ನಲ್ಲಾಗಿ ಸ್ಟೇಜ್ಗೆ ಇನ್ವೈಟ್ಮೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ವೇದಿಕೆಯಲ್ಲಿ ಇರೋಂಥ ಟೀಚರ್ಸ್ ಅವ್ರನ್ನ ಸನ್ಮಾನ ಮಾಡ್ಬೇಕಂತ ನಾನು ಕೊಡ್ತಿದ್ದೆ. ಗರ್ಲ್ಸ್ ಕ್ಯಾಟಗರಿನಲ್ಲಿ ಸ್ಟೂಡೆಂಟ್ ಆಫ್ ದಿ ಇಯರ್ಗೆ ಟೋಟಲ್ 7 ಮೆಂಬರ್ಸ್ ನಾಮಿನೇಟ್ ಆಗಿದ್ದಾರೆ. ನಾವು ಫೈನಲ್ ಇಯರ್ಗೆ ಅಷ್ಟೇ ಕೊಡ್ತಿರೋದು, ಫೈನಲ್ ಇಯರ್ ಸ್ಟೂಡೆಂಟ್ನ ಅಷ್ಟೇ ನಾಮಿನೇಟ್ ಮಾಡ್ತಿರೋದು. ಯಾಕಂದ್ರೆ ನಾವು ಅದಕ್ಕೆ ಪ್ರತಿ ಟೀಚರ್ಸ್ ನಾಮಿನೇಟ್ ಫಾರಮ್ ಕೊಟ್ಟಿರ್ತೀವಿ. ಆ ನಾಮಿನೇಷನಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಇದು ವೋಟಿಂಗ್ ಬಂದಿರುತ್ತೆ ಅವ್ರನ್ನ ನಾವು ಇದು ಮಾಡ್ತೀವಿ. ಅದರಲ್ಲಿ ಟೋಟಲ್ ನಾಮಿನೇಟ್ ಆಗಿರೋದು ಅಂಜಲಿ ಎ, ಕಾವ್ಯ ಬಿ, ನಿಶಾ ಕೆ, ದಿವ್ಯಾ ಕೆ.ಟಿ, ರಕ್ಷಿತಾ ಬಿ, ಬಿಂದು ಮತ್ತು ಮಾನಸ ಡಿ.ಜೆ ಅಂತೇಳಿ ಟೋಟ್ಲು 7 ಮೆಂಬರ್ಸು ನಾಮಿನೇಟ್ ಆಗಿರ್ತಾರೆ. ಅದರಲ್ಲಿ ಹೈಯೆಸ್ಟ್ ಅಂತಂದರೆ ಥರ್ಡ್ ಬಿ ಅಂಜಲಿ ಅವರು 6 ಅವಾರ್ಡನ್ನು ಅನೌನ್ಸ್ ಮಾಡ್ತಾರೆ.
ಮಾಡ್ತಾರೆ. என்ன